ನಮಸ್ತೆ ವೀಕ್ಷಕರೇ, ಶುಭೋದಯ. ವಿಶೇಷ ನೇರ ಪ್ರಸಾರ ಜ್ಯೋತಿಷ್ಯ ಕಾರ್ಯಕ್ರಮ PNS ವಿಸ್ತಾರ ಅರ್ಪಿಸುವಂತಹ ಜ್ಯೋತಿಷ್ಯ ಜಾಗೃತಿಗೆ ಸ್ವಾಗತ. ನಾನು ಮಂಜರಿ ಹೊಂಬಾಳಿ. ಈ ದಿನ ಕಾರ್ಯಕ್ರಮದಲ್ಲಿ ಪಂಚಾಂಗದ ವಿಚಾರಗಳನ್ನು, ಜೊತೆಗೆ 12 ರಾಶಿಗಳ ಫಲಾನುಫಲಗಳನ್ನು, ಜೊತೆಗೆ ವಿಶೇಷವಾಗಿ ಯಾವುದಾದ್ರೂ ಒಂದು ಜ್ಯೋತಿಷ್ಯ ಸಂಗತಿಯನ್ನ, ಲೈಫ್ ಬಗ್ಗೆ ಇರಬಹುದು, ವಾಸ್ತುವಿನ ಬಗ್ಗೆ ಇರಬಹುದು, ಇಂಥ ಅನೇಕ ವಿಚಾರಗಳನ್ನು ನಮಗೆ ಕಾರ್ಯಕ್ರಮದಲ್ಲಿ ತಿಳಿಸಿಕೊಡೋದಕ್ಕೆ ಖ್ಯಾತ ಸಂಖ್ಯಾಶಾಸ್ತ್ರಜ್ಞೆ, ಟ್ಯಾರೋ ಟ್ರೀಡರ್ ಮತ್ತು ವೈದಿಕ ಜ್ಯೋತಿಷ್ಯದಲ್ಲಿ ಖ್ಯಾತರಾಗಿರುವ ಶ್ರೀಮತಿ ದಿವ್ಯಾ ಸುಬ್ರಹ್ಮಣ್ಯ ಅವರಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಗುರವೇ ಸರ್ವಲೋಕಾನಾಂ ಭಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ನಮಸ್ಕಾರ ಮೇಡಮ್. ಮೊದಲನೇದಾಗಿ ಶುಭ ದಿನ ಪ್ರಾರಂಭ ಮಾಡ್ತಾ ಇದ್ದೀವಿ ಗುರುವಾರವನ್ನು. ಸೊ ಪಂಚಾಂಗದಿಂದ ಶುರು ಮಾಡೋದಾದ್ರೆ ಹೇಗಿರುತ್ತೆ ಇವತ್ತಿನ ಪಂಚಾಂಗ? ಇವತ್ತು ಆಷಾಢ ಮಾಸದ ಶುಕ್ಲ ಪಕ್ಷದ ದ್ವಿತೀಯ ತಿಥಿ ಆಗಿರುವಂಥದ್ದು. ನಕ್ಷತ್ರ ಬಂದು ಆಶ್ಲೇಷ ನಕ್ಷತ್ರ ಇರುವಂಥ ದಿನ, ಕೌಲವ ಕರ್ಣ ಇರುವಂಥ ದಿನ, ಯೋಗ ಬಂದು ಸಿದ್ಧಿ ಯೋಗ ಅನ್ನುವಂಥ ಯೋಗ ಇರುವಂಥ ದಿನ ಅಂತ ಹೇಳಿ. ಓಕೆ, ಪಂಚಾಂಗದ ವಿಚಾರ ಹೀಗಿದೆ. ಇನ್ನು ದ್ವಾದಶ ರಾಶಿಗಳ ಕಡೆಗೆ ಬಂದರೆ 12 ರಾಶಿಯ ಫಲಾನುಫಲ, ಯಾವ ರಾಶಿಗೆ ಶುಭ ಫಲವಿದೆ, ಯಾವ ರಾಶಿಯವರಿಗೆ ಅಶುಭ ಫಲವಿದೆ? ಮೊದಲನೇದಾಗಿ ಮೇಷರಾಶಿ. 16ನೇ ತಾರೀಕು ಜುಲೈ ಇವತ್ತು. ಮೇಷರಾಶಿಯವರಿಗೆ ಅವರ ಗುಣನೇ ಕಾರ್ಯನಿರತವಾಗಿರೋದು. ಇವತ್ತಿನ ದಿನ ಕಾರ್ಯನಿರತತೆಯಿಂದ ಕೂಡಿರುವಂತಹ ದಿನ. ಬೆಳಗ್ಗೆ ಎದ್ದ ತಕ್ಷಣವೇ ಗೊತ್ತಾಗುತ್ತೆ ಇವತ್ತು ಪೂರ್ತಿ ಹೆಕ್ಟಿಕ್ ಆಗಿ ಕೆಲಸ ಇರುತ್ತೆ ಅಂತ. ಹೊಸ ಜವಾಬ್ದಾರಿಗಳನ್ನು ಆತ್ಮವಿಶ್ವಾಸದಿಂದ ನೀವು ನಿಭಾಯಿಸ್ತೀರಾ, ಸ್ವೀಕರಿಸ್ತೀರಾ. ಅದರಿಂದ ಯಶಸ್ಸಿನತ್ತ ಸಾಗೋದಕ್ಕೆ ಸಾಧ್ಯತೆಗಳಿರುತ್ತೆ. ಹಣಕಾಸಿನ ವಿಚಾರದಲ್ಲಿ ತಾಳ್ಮೆಯ ನಿರ್ಧಾರಗಳನ್ನು ತೆಗೆದುಕೊಳ್ಳೋದು ತುಂಬ ಅನುಕೂಲಕರವಾಗಿರುತ್ತೆ. ಕುಟುಂಬದ ಪ್ರೋತ್ಸಾಹ ನಿಮ್ಮ ಉತ್ಸಾಹವನ್ನು ಹೆಚ್ಚಿಸೋದಕ್ಕೆ ಅವಕಾಶ ಇರುತ್ತೆ. ಹಾಗೆಯೇ ಗುರುವಾರದ ಪೂಜೆ ನಿಮ್ಮ ಮನಸ್ಸಿಗೆ, ಗುರುವಾರದ ಒಂದು ಗುರುಗಳ ಆರಾಧನೆಯನ್ನು ಮಾಡೋದ್ರಿಂದ ಸಾಕಷ್ಟು ನೆಮ್ಮದಿಯ ಒಂದು ದಿನವಾಗಿ ಇವತ್ತು ಮಾಡ್ಕೊಳ್ಬಹುದು ಮೇಷರಾಶಿಯವರು. ಓಕೆ, ಒಟ್ಟಾರೆ ಕಾರ್ಯ ಸಿದ್ಧಿಯಾಗುವಂತಹ ಸಂಪೂರ್ಣವಾದ ಕೆಲಸದಲ್ಲಿ ತೊಡಗಿರುವಂತಹ ದಿನ ಅಂತ. ಇನ್ನು ವೃಷಭ ರಾಶಿಗೆ ಬಂದ್ರೆ ಹೇಗಿದೆ ವೃಷಭ ರಾಶಿಯವರಿಗೆ? ಹೊಸ ಪ್ರಯತ್ನಕ್ಕೆ ಇವತ್ತು ಫಲ ಸಿಗುವಂತಹ ದಿನ ಅಂತ ಹೇಳ್ಬೋದು. ವ್ಯಾಪಾರದಲ್ಲಿ ಹೊಸ ಸಂಪರ್ಕಗಳು ಭವಿಷ್ಯಕ್ಕೆ ಲಾಭದಾಯಕವಾಗ್ತವೆ. ನಿಮ್ಮ ಸರಳ ಮಾತು ಮತ್ತು ಹಲವು ಸಮಸ್ಯೆಗಳನ್ನು ಪರಿಹರಿಸೋದಕ್ಕೆ ಅವಕಾಶ ಇರುತ್ತೆ. ಆರೋಗ್ಯದ ಕಡೆಗೆ ಸಣ್ಣ ಕಾಳಜಿ ವಹಿಸಿದರೆ ದಿನ ಸುಗಮವಾಗಿರುತ್ತೆ ಅಂತ ಹೇಳಬಹುದು. ಇಡೀ ದಿನ ಸುಗಮವಾಗಿರಬೇಕು ಅಂದರೆ ಆರೋಗ್ಯದ ಕಡೆಗೆ ಸ್ವಲ್ಪ ಗಮನ ಬೇಕಾಗುತ್ತೆ. ಬಂಧುಗಳ ಭೇಟಿಯಿಂದ ಸಂತೋಷ ಹೆಚ್ಚಾಗೋದಕ್ಕೆ ವೃಷಭ ರಾಶಿಯವರಿಗೆ ಸಾಧ್ಯತೆಗಳಿರುತ್ತೆ. ಓಕೆ, ಎಲ್ಲ ಕಾರ್ಯಗಳಲ್ಲೂ ಒಟ್ಟಲ್ಲಿ ಒಳ್ಳೆಯ ಯಶಸ್ಸನ್ನು ಕಾಣುವಂಥ ದಿನ ಇದೆ ಇವತ್ತು ವೃಷಭ ರಾಶಿಗೆ. ಮತ್ತೆ ಮಿಥುನಕ್ಕೆ ಬಂದ್ರೆ ಮಿಥುನ ರಾಶಿಯವರಿಗೆ ಹೇಗಿರುತ್ತೆ ಈ ದಿನ? ಮಿಥುನ ರಾಶಿಯವರಿಗೆ ಕೆಲಸ ಮಾಡುವಂತಹ ಸ್ಥಳದಲ್ಲಿ ನಿಮ್ಮ ಚುರುಕುತನ ಏನಿದೆ ಅದು ಎಲ್ಲರ ಗಮನವನ್ನು ಸೆಳೆಯುತ್ತೆ. ಹೊಸ ಕಲಿಕೆಗೆ ಅಥವಾ ತರಬೇತಿ ಪಡೆಯೋದಕ್ಕೆ ಉತ್ತಮ ದಿನ ಅಂತ ಹೇಳಬಹುದು. ಹಾಗೆಯೇ ಹಣಕಾಸಿನಲ್ಲಿ ಯೋಚಿಸಿ ಮುಂದುವರಿಯೋದರಿಂದ ಉತ್ತಮ ಫಲ ದೊರೆಯೋದಕ್ಕೆ ಅವಕಾಶ ಇರುವಂತಹ ದಿನ. ಮನೆಯ ವಾತಾವರಣ ಉತ್ಸಾಹಭರಿತವಾಗಿ ಇರುತ್ತೆ. ಹಾಗೆಯೇ ಬಹಳ ದಿನಗಳಿಂದ ಕಾಯುತ್ತಿದ್ದ ಒಂದು ಮಾಹಿತಿ, ಯಾವುದೋ ಒಂದು ವಿಚಾರ ನಿಮ್ಮ ಕಿವಿಯನ್ನು ತಲುಪುತ್ತೆ. ಅದರಿಂದ ನಿಮಗೆ ಸಂತೋಷ ಕೂಡ ಆಗುತ್ತೆ ಇವತ್ತು ಅಂತ ಹೇಳ್ಬಹುದು ಮಿಥುನ ರಾಶಿಯವರಿಗೆ. ಓಕೆ, ಮಿಥುನ ರಾಶಿಯವರಿಗೂ ಕೂಡ ಶುಭ ಸುದ್ದಿ ಕೇಳುವಂತಹ ದಿನವೇ ಆಗಿದೆ. ಇನ್ನು ಕರ್ಕಾಟಕ ರಾಶಿಗೆ ಬಂದ್ರೆ ಹೇಗಿದೆ ಕರ್ಕಾಟಕ ರಾಶಿಯವರಿಗೆ? ಕರ್ಕಾಟಕ ರಾಶಿಯವರಿಗೆ ನಿಮ್ಮ ಸಹನೆಯೇ ಇವತ್ತು ನಿಮ್ಮ ದೊಡ್ಡ ಒಂದು ಬಲ ಅಂತ ಅನ್ಕೊಳ್ಬೇಕಾಗುತ್ತೆ. ಕುಟುಂಬದಲ್ಲಿ ನಿಮ್ಮ ಅಭಿಪ್ರಾಯಕ್ಕೆ ಹೆಚ್ಚಿನ ಗೌರವ ದೊರೆಯುತ್ತೆ. ಉದ್ಯೋಗದಲ್ಲಿ ಹೊಸ ಅವಕಾಶಗಳು ಬಾಗಿಲು ತೆಗೆದುಕೊಳ್ತವೆ. ಹಾಗೆಯೇ ಅನಗತ್ಯ ಚಿಂತನೆಗಳನ್ನು ಬಿಟ್ಟು ವರ್ತಮಾನದ ಮೇಲೆ ಗಮನ ಹರಿಸಬೇಕು. ಈಗೇನು ನಡೀತಾ ಇದೆ, ಇವತ್ತೇನು ನಡೀತಾ ಇದೆ ಅನ್ನೋದ್ರ ಮೇಲೆ ನಿಮ್ಮ ಗಮನ ಇರಬೇಕಾಗತ್ತೆ. ಸಂಜೆಯ ಹೊತ್ತಿಗೆ ಎಲ್ಲ ಸಮಸ್ಯೆಗಳು ಬಗೆಹರಿದು ನಿಮ್ಮ ಮನಸ್ಸಿಗೆ ಕೂಡ ನೆಮ್ಮದಿ ದೊರೆಯುವಂತಹ ದಿನ ಇವತ್ತು. ಕರ್ಕಾಟಕ ರಾಶಿಯವರಿಗೂ ಕೂಡ ಶುಭ ಫಲಗಳೇ ಇದೆ. ಹೌದು. ಓಕೆ, ಮುಂದಿನ ರಾಶಿಗೆ ಬಂದ್ರೆ ಸಿಂಹರಾಶಿಯವರಿಗೆ ಹೇಗಿದೆ ಇವತ್ತು? ಸಿಂಹರಾಶಿಯವರಿಗೆ ಹೊಸ ಒಂದು ಜನರೊಂದಿಗೆ ಸಂಪರ್ಕವನ್ನು ಬೆಳೆಸುವಂಥ ದಿನ ಅಂತ ಹೇಳ್ಬೋದು. ಭವಿಷ್ಯದಲ್ಲಿ ಈ ಸಹಕಾರಗಳು ಅಂದರೆ ಸಂಪರ್ಕಗಳು ನಿಮಗೆ ಸಹಕಾರಿಯಾಗಿ ಇರ್ತವೆ ಅಂತ ಹೇಳ್ಬೋದು. ಅಧಿಕಾರಿಗಳಿಗೆ ನಿಮ್ಮ ಕಾರ್ಯವೈಖರಿ ಇಷ್ಟ ಆಗೋದಕ್ಕೆ ಅವಕಾಶ ಇರುತ್ತೆ. ಹೂಡಿಕೆಗೆ ಸಂಬಂಧಿಸಿದ ನಿರ್ಧಾರದಲ್ಲಿ ಅನುಭವಿಗಳ ಸಲಹೆಯನ್ನು ನೀವು ಇವತ್ತು ಪಡ್ಕೊಳ್ಬೇಕಾಗತ್ತೆ. ಮಕ್ಕಳಿಂದ ಸಂತಸದ ಸುದ್ದಿಯನ್ನು ಕೇಳುವಂಥ ದಿನ ಸಿಂಹರಾಶಿಯವರಿಗೆ. ನಿಮ್ಮ ಆತ್ಮಸ್ಥೈರ್ಯದಿಂದ ಇಂದಿನ ಯಶಸ್ಸು ಅಂತ ಅನ್ನೋದನ್ನು ನೀವು ಮರಿಬಾರ್ದು. ನೀವು ಕಾನ್ಫಿಡೆಂಟ್ ಆಗಿ ಮುಂದುವರೆದ್ರೆ ಎಲ್ಲ ಕೆಲಸಗಳು ಸಿದ್ಧಿಸ್ತವೆ ಸಿಂಹರಾಶಿಯವರಿಗೆ ಅಂತ ಹೇಳ್ಬಹುದು. ಓಕೆ, ಒಟ್ಟಾರೆ ಸಿಂಹರಾಶಿಯವರಿಗೂ ಕೂಡ ಕಾರ್ಯಸಿದ್ಧಿಯಾಗುವಂತಹ ದಿನವೇ ಇದೆ. ಮುಂದಿನ ರಾಶಿಗೆ ಬಂದ್ರೆ ಕನ್ಯಾ ರಾಶಿಗೆ ಹೇಗಿದೆ ಇವತ್ತು?
ಕನ್ಯಾ ರಾಶಿಯವರಿಗೆ ಸಣ್ಣ ಬದಲಾವಣೆ ಇವತ್ತು ಬೇಕು, ದೊಡ್ಡ ಫಲಿತಾಂಶ ತಂದುಕೊಡುತ್ತೆ. ಒಂದು ಸ್ವಲ್ಪ ಸಣ್ಣ ಬದಲಾವಣೆ ಮಾಡ್ಕೊಳ್ಳಿ. ಅಂದರೆ ಒಂದು ನಮ್ಮ ಜೀವನದಲ್ಲಿ ದೊಡ್ಡದೊಂದು ಬದಲಾವಣೆ ಆಗುತ್ತೆ ಅಂದರೆ ಸಣ್ಣ ಸಣ್ಣ ಬದಲಾವಣೆಗಳನ್ನು ನಾವು ಕೂಡ ಮಾಡ್ಕೊಳ್ಬೇಕಾಗತ್ತೆ ಅಂತ. ಕೆಲಸದ ಒತ್ತಡ ಇದ್ದರೂ ಸಮಯವನ್ನು ಸಮರ್ಥವಾಗಿ ನಿಭಾಯಿಸುವಂಥ ಒಂದು ಸಾಮರ್ಥ್ಯ ನಿಮಗೆ ಇರುತ್ತೆ. ಖರ್ಚು ಮತ್ತು ಉಳಿತಾಯದ ನಡುವೆ ಸಮತೋಲನ ಕಾಪಾಡ್ಕೊಳ್ಬೇಕಾಗತ್ತೆ. ಸ್ವಲ್ಪ ಖರ್ಚು ಜಾಸ್ತಿ ಮಾಡೋದು, ಅಷ್ಟು ಇನ್ಕಮ್ ಇಲ್ಲದೆ ಇರೋದು, ಈ ಥರ ಆಗಬಾರ್ದು. ಮನೆಯಲ್ಲಿ ಶುಭ ಒಂದು ಸಮಾಚಾರ ಕೇಳುವಂತಹ ಅಥವಾ ಶುಭ ಒಂದು ಕೆಲಸವನ್ನು ಮಾಡುವಂತಹ, ಶುಭ ಕಾರ್ಯವನ್ನು ಮಾಡುವಂತಹ ಚರ್ಚೆ ನಡೆಯೋದಕ್ಕೆ ಅವಕಾಶ ಇರುವಂತಹ ದಿನ. ಆರೋಗ್ಯದಲ್ಲಿ ಕೂಡ ಚೈತನ್ಯ ಕಂಡು ಬರೋದಕ್ಕೆ ಅವಕಾಶ ಇರುವಂತಹ ದಿನ ಅಂತ ಹೇಳಬಹುದು ಕನ್ಯಾ ರಾಶಿಯವರಿಗೆ. ಓಕೆ, ಕನ್ಯಾ ರಾಶಿಯವರೆಗೂ ಒಟ್ಟಾರೆ ಚೈತನ್ಯಮಯವಾದಂತಹ ದಿನ ಇವತ್ತು ಅಂತ. ಮೇಡಮ್, ಇನ್ನು ಮುಂದಿನ ರಾಶಿಗೆ ಬಂದ್ರೆ ತುಲಾ ರಾಶಿಯವರಿಗೆ ಹೇಗಿರುತ್ತೆ ಈ ದಿನ? ನೋಡಿ, ತುಲಾ ರಾಶಿಯವರಿಗೆ ನಿಮ್ಮ ಒಂದು ಸೃಜನಾತ್ಮಕ ಚಿಂತನೆಗೆ ಉತ್ತಮವಾದಂತಹ ಮೆಚ್ಚುಗೆ ಸಿಗುವಂಥ ದಿನ. ಹೊಸ ವ್ಯವಹಾರ ಅಥವಾ ಯೋಜನೆ ಕುರಿತು ವಿಶ್ವಾಸ ಮೂಡುತ್ತೆ. ನಾನು ಈ ಕೆಲಸ ಮಾಡ್ಬೋದಪ್ಪ ಅನ್ನುವಂಥ ವಿಶ್ವಾಸ ಮೂಡುವಂಥ ದಿನ. ಪರಸ್ಪರ ದಾಂಪತ್ಯದಲ್ಲಿ ಪರಸ್ಪರ ಅರ್ಥೈಸಿಕೊಂಡು ಸರಿಯಾಗಿ ಒಳ್ಳೆ ಮನೋಭಾವದಿಂದ ಇಬ್ಬರು ಒಟ್ಟಿಗೆ ಇರುವಂಥ ದಿನ ಇವತ್ತು. ಆತುರದಲ್ಲಿ ಯಾವುದೇ ಭರವಸೆಗಳನ್ನು ಯಾರಿಗೂ ನೀಡೋದು ಬೇಡ. ಯಾಕೆಂದರೆ ನಿಮ್ಮ ಕೈಲಾಗದೇ ಇರುವಂತಹ ಭರವಸೆಯನ್ನು ನೀಡಿ ಮುಂದೆ ತಪ್ಪಿಗೆ ಸಿಕ್ಕಾಕೊಳ್ಳೋದು ಸ್ವಲ್ಪ ತೊಂದರೆ ಆಗುತ್ತೆ. ಹಾಗಾಗಿ ಇವತ್ತು ಮಹಾಲಕ್ಷ್ಮಿಯ ಒಂದು ಸ್ಮರಣೆಯನ್ನು ಮಾಡಿ ಶುಭ ಫಲ ಹೆಚ್ಚಾಗೋದಕ್ಕೆ ಅವಕಾಶ ಇರುತ್ತೆ ತುಲಾ ರಾಶಿಯವರಿಗೆ. ಓಕೆ, ಲಕ್ಷ್ಮಿ ಆರಾಧನೆ ಒಳಿತು ಮಾಡುತ್ತೆ ಅಂತ. ವೃಶ್ಚಿಕ ರಾಶಿಗೆ ಬಂದ್ರೆ ಹೇಗಿದೆ? ವೃಶ್ಚಿಕ ರಾಶಿಗೆ ಶುಭವೋ ಅಶುಭವೋ? ಸಂಕೀರ್ಣ ಪರಿಸ್ಥಿತಿ, ಕಷ್ಟವಾದ ಪರಿಸ್ಥಿತಿ ನಿಮ್ಮ ಬುದ್ಧಿವಂತಿಕೆಯಿಂದ, ನಿಮ್ಮ ಛಲದಿಂದ ಸುಲಭವಾಗಿ ನಿಭಾಯಿಸೋದಕ್ಕೆ ಅವಕಾಶ ಇರುವಂತಹ ದಿನ. ಉದ್ಯೋಗದಲ್ಲಿ ನಿಮ್ಮ ಅಭಿಪ್ರಾಯಕ್ಕೆ ಬೆಲೆ ಸಿಗುವಂತಹ ದಿನ. ಹಣಕಾಸಿನ ನಿರೀಕ್ಷಿತ ಆದಾಯ ದೊರೆಯೋದಕ್ಕೆ ಸಾಧ್ಯತೆ ಇರುತ್ತೆ. ಕುಟುಂಬದೊಂದಿಗೆ ನಗುವಿನ ಕ್ಷಣಗಳು ಹೆಚ್ಚಾಗ್ತವೆ. ಪ್ರಯಾಣದ ವೇಳೆ ಎಚ್ಚರಿಕೆ ವಹಿಸುವುದು ತುಂಬಾ ಮುಖ್ಯ ಆಗತ್ತೆ ಅಂತ ಹೇಳ್ಬೋದು. ಓಕೆ ಓಕೆ, ಇಲ್ಲಿ ಮತ್ತೊಂದು ಪ್ರಶ್ನೆಯನ್ನ ನಾನು ಸೇರಿಸಬಹುದಾದ್ರೆ, ನೀವು ಪ್ರತಿ ಒಂದು ರಾಶಿಯ ಬಗ್ಗೆಯೂ ನಿತ್ಯ ಭವಿಷ್ಯವನ್ನ ಹೇಳುವಾಗ ಚಂದ್ರನನ್ನ ಆಧರಿಸಿ ಹೇಳ್ತೇವೆ ಅಂತ ಹೇಳಿದ್ರಿ. ಈ ವೃಶ್ಚಿಕ ರಾಶಿಗೆ ಪ್ರತಿದಿನವೂ ಕೂಡ ಒಂದು ಪ್ರಯಾಣದಲ್ಲಿ ಎಚ್ಚರಿಕೆಯನ್ನ ಕೊಡ್ತಾ ಇದ್ದೀರಿ. ಹಾಗಾಗಿ ಆ ಗ್ರಹಗತಿಗಳು ಆ ರೀತಿ ಇರುತ್ತಾ ವಾರ ಪೂರ್ತಿ ಹೇಗೆ ಅಂತ? ಹೌದು ಹೌದು, ಇಲ್ಲ 2.5 ದಿನ ಚಂದ್ರ ಒಂದೇ ಮನೆಯಲ್ಲಿ ಇರ್ತಾನೆ. ಹಾಗಾಗಿ ಕೆಲವು ಸಾರಿ ರಿಪೀಟೆಡ್ ಆದಂತಹ ಫಲಗಳನ್ನ ನಾವು ಅನುಭವಿಸೋದಕ್ಕೆ ಚಾನ್ಸ್ ಇರುತ್ತೆ. ಬಟ್ ಕೆಲವು ಬಾರಿ ಈಗ ನೋಡಿ, ಶನಿ ವಕ್ರ ಆಗ್ತಾನೆ, ಗುರುವಿನ ಯಾವುದೋ ಒಂದು ಸಂಚಾರ ಆಗುತ್ತೆ, ಸಣ್ಣದಾಗಿ ವಕ್ರತ್ವವನ್ನು ಹೊಂದಬಹುದು, ಅಥವಾ ಬೇರೆ ಯಾವುದೋ ಗ್ರಹಗಳು ವಕ್ರತ್ವವನ್ನು ಹೊಂದಬಹುದು. ಶುಕ್ರ ಮೂವ್ಮೆಂಟ್ ಆಗ್ತಿರ್ತಾನೆ, ಅದನ್ನ ನೋಡಿ ಕೆಲವು ಪಾಯಿಂಟ್ಸ್ ನ ಆಡ್ ಮಾಡಿರ್ತೀವಿ. ಕುಜ ಹೆಚ್ಚಾಗಿ ಇಲ್ಲಿ ಎಫೆಕ್ಟ್ ನ ಮಾಡುವಂಥದ್ದು. ಯಾಕೆಂದ್ರೆ ವೃಶ್ಚಿಕ ರಾಶಿಗೆ ಅಧಿಪತಿ ಆಗಿರುವಂಥದ್ದು ಕುಜನಿಗೆ ಯಾವ್ದಾದ್ರು ತೊಂದರೆ ಬಂದಾಗ ಕೂಡ ನಾವು ವೆಹಿಕಲ್ ಗಳಲ್ಲಿ ಓಡಾಡುವಾಗ ಹುಷಾರಾಗಿರಿ, ಪ್ರಯಾಣದಲ್ಲಿ ಕೇರ್ಫುಲ್ ಆಗಿರಿ ಅನ್ನುವಂತಹ ಒಂದು ಸಂದೇಶವನ್ನ ಕೊಡ್ತೀವಿ. ಪ್ರಯಾಣದಲ್ಲಿ ಸ್ವಲ್ಪ ಎಚ್ಚರಿಕೆ ಬೇಕು ವೃಶ್ಚಿಕ ರಾಶಿಯವರಿಗೆ ಅಂತ. ಇನ್ನು ಮುಂದಿನ ರಾಶಿಗೆ ಬಂದ್ರೆ ಧನಸ್ಸು ರಾಶಿ ಹೇಗಿದೆ? ಧನುರಾಶಿಯವರಿಗೆ ಧನುರಾಶಿಯವರಿಗೆ ಹೊಸ ಯೋಜನೆ, ಅಗತ್ಯವಾದಂತಹ ಬೆಂಬಲ ದೊರೆಯುವಂತಹ ದಿನ. ಗುರುಗಳ ಮಾರ್ಗದರ್ಶನದಿಂದ ಉತ್ತಮವಾದಂತಹ ನಿರ್ಧಾರ ಕೈಗೊಳ್ತೀರಾ. ಅಂದರೆ ನಿಮಗೆ ಯಾರು ಪಾಠ ಹೇಳ್ಕೊಡ್ತಾರೋ ಅಂಥ ಗುರುಗಳಿರಬಹುದು, ಅಥವಾ ನಿಮ್ಮ ಜೀವನದಲ್ಲಿ ನೀವು ಯಾರನ್ನ ಗುರು ಅಂತ ಸ್ವೀಕರಿಸಿರ್ತೀರೋ ಅಂಥವರ ಮಾರ್ಗದರ್ಶನದಿಂದ ಒಂದು ಒಳ್ಳೆಯ ನಿರ್ಧಾರವನ್ನು ಕೈಗೊಳ್ತೀರಾ. ವ್ಯಾಪಾರದಲ್ಲಿ ನಿರೀಕ್ಷಿತ ಬೆಳವಣಿಗೆ ಕಂಡು ಬರುವಂಥ ದಿನ. ಸ್ನೇಹಿತರೊಂದಿಗೆ ನಡೆಸುವ ಚರ್ಚೆಗಳಿಂದ ಹೊಸ ಆಲೋಚನೆಗಳಿಗೆ ಒಂದು ದಾರಿ ಆಗ್ತವೆ ಅಂತ. ಸಂಜೆಯ ವೇಳೆಗೆ ಶುಭ ವಾರ್ತೆಯನ್ನು ಕೇಳಿ ಒಂದು ಡಿಸಿಷನ್ಗೆ ಬರುವಂಥದ್ದು, ಲೈಫಲ್ಲಿ ಇಂಥದ್ದು ಮಾಡಬೇಕಪ್ಪ ಅನ್ನುವಂಥ ಡಿಸಿಷನ್ ತಗೊಳ್ಳೋದಕ್ಕೆ ಅವಕಾಶ ಇರುವಂತಹ ದಿನ ಧನುರಾಶಿಯವರಿಗೆ ಅಂತ ಹೇಳಬಹುದು. ಓಕೆ, ಒಟ್ಟಿನಲ್ಲಿ ನಿರ್ಧಾರವನ್ನು ತೆಗೆದುಕೊಳ್ಳೋಕೆ ಇರುವಂತಹ ದಿನ. ಮತ್ತೆ ಮಕರ ರಾಶಿಗೆ ಬಂದ್ರೆ, ಮಕರ ರಾಶಿಯವರಿಗೆ ಹೇಗಿರುತ್ತೆ ಇವತ್ತು? ಬೇರೆಯವ್ರ ಕೈಲಿ ಯಾರ ಕೈಲೋ ಏನೋ ಕೆಲಸ ಮಾಡಿರೋದಕ್ಕೆ ಆಗೋದಿಲ್ಲ, ಅದನ್ನ ನಿಮ್ಮ ತಲೆ ಮೇಲೆ ಹೊರಿಸ್ತಾರೆ. ಬಟ್ ನೀವು ಅದನ್ನ ತುಂಬಾ ಯಶಸ್ವಿಯಾಗಿ ಪೂರ್ಣಗೊಳಿಸ್ತೀರಾ. ಉದ್ಯೋಗದಲ್ಲಿ ನಿಮ್ಮ ಶ್ರಮಕ್ಕೆ ಸೂಕ್ತ ಮನ್ನಣೆ ದೊರೆಯುತ್ತೆ. ಹಣಕಾಸಿನ ಸ್ಥಿತಿ ನಿಧಾನವಾಗಿ ಉತ್ತಮಗೊಳ್ಳುತ್ತೆ. ಕುಟುಂಬದ ಹಿರಿಯರ ಆಶೀರ್ವಾದ, ಆತ್ಮಬಲ ಇವೆರಡೂ ನಿಮ್ಮನ್ನ ಕಾಪಾಡೋದಕ್ಕೆ ಅವಕಾಶ ಇರುತ್ತೆ. ಆರೋಗ್ಯಕ್ಕಾಗಿ ದಿನಚರಿಯನ್ನ ಸರಿಯಾದ ಸಮಯದಲ್ಲಿ ಊಟ, ನಿದ್ದೆ, ನೀರು ಕುಡಿಯೋದು ಈ ಥರದನ್ನ ಪಾಲಿಸೋದು ತುಂಬಾ ಮುಖ್ಯ ಆಗುತ್ತೆ. ಓಕೆ, ಮಕರ ರಾಶಿಯವರಿಗೆ ಒಂದಷ್ಟು ಅಗತ್ಯಗಳ ಶಿಸ್ತಿನ ಅಗತ್ಯವಿದೆ ಇವತ್ತು ಅಂತ. ಓಕೆ, ಮುಂದೆ ಕುಂಭ ರಾಶಿಗೆ ಬಂದ್ರೆ, ಕುಂಭರಾಶಿಯವರಿಗೆ ಹೇಗಿದೆ ಇವತ್ತು? ಕುಂಭರಾಶಿಯವರಿಗೆ ನಿಮ್ಮ ವಿಭಿನ್ನ ಆಲೋಚನೆ ಅಂತ ಹೇಳ್ತೀವಿ, ಆ ಒಂದು ಡಿಫ್ರೆಂಟ್ ಆಗಿ ಥಿಂಕ್ ಮಾಡೋ ಒಂದು ಪವರ್ ಏನಿದೆಯಲ್ಲ, ಅದರಿಂದ ಉತ್ತಮವಾದಂತಹ ಪ್ರತಿಕ್ರಿಯೆ ದೊರೆಯುತ್ತೆ. ಹೊಸ ಪರಿಚಯಗಳು ಮುಂದಿನ ದಿನಗಳಲ್ಲಿ ಉತ್ತಮವಾದಂತಹ ಉಪಯುಕ್ತವಾದಂತಹ ಒಂದು ಪರಿಚಯಗಳಾಗಿ ಆಗಬಹುದು. ಸಾಮಾಜಿಕ ಕಾರ್ಯಗಳಲ್ಲಿ ಭಾಗವಹಿಸೋದಕ್ಕೆ ಅವಕಾಶ ಇರುವಂತಹ ದಿನ. ಅನಗತ್ಯ ಖರ್ಚುಗಳನ್ನು ಕಡಿಮೆ ಮಾಡಬೇಕಾಗತ್ತೆ.
ಅನಗತ್ಯ ಖರ್ಚುಗಳನ್ನು ಕಡಿಮೆ ಮಾಡ್ಕೊಳ್ಬೇಕಾಗತ್ತೆ. ಇದರಿಂದ ನಿಮಗೆ ನೆಮ್ಮದಿ ಹೆಚ್ಚಾಗೋದಕ್ಕೆ ಚಾನ್ಸ್ ಇರುತ್ತೆ. ಸಂಜೆಯ ಹೊತ್ತಿನಲ್ಲಿ ನಿಮ್ಮ ಹವ್ಯಾಸಕ್ಕೆ ಈ ಟೈಮ್ನ ನಿಮ್ಮ ಹವ್ಯಾಸ ಯಾವುದೋ ಒಂದು ಹಾಬಿ ಅಂತ ಇಟ್ಕೊಂಡಿರ್ತೀರಲ್ಲ, ಅದಕ್ಕೋಸ್ಕರ ನೀವು ಮೀಸಲಿಡಬೇಕಾಗತ್ತೆ ಕುಂಭರಾಶಿಯವರು ಅಂತ ಹೇಳ್ಬಹುದು ಇವತ್ತಿನ ದಿನವನ್ನು. ಓಕೆ ಹವ್ಯಾಸಗಳಿಗೂ ಕೂಡ ಸಮಯವನ್ನು ಕೊಡೋದು ಅಂತ. ಓಕೆ, ಮುಂದೆ ನೆಕ್ಸ್ಟ್ ಕಡೆಯ ರಾಶಿಗೆ ಬಂದಾಗ ಮೀನರಾಶಿಗೆ ಹೇಗಿದೆ ಇವತ್ತು? ಮೀನರಾಶಿಯವರಿಗೆ ನಿಮ್ಮ ಅಂತಃ ಪ್ರಜ್ಞೆ ಅಂತ ಹೇಳ್ತೀವಿ, ನಿಮ್ಮ ಒಳಗಡೆಯಿಂದ ಒಂದು ಪ್ರಜ್ಞೆ ಇರುತ್ತೆ, ಇದು ಇಂಟ್ಯೂಷನ್ ಅಂತ ಹೇಳ್ತೀವಲ್ಲ, ಅದು ಸರಿಯಾದ ದಾರಿಯಲ್ಲಿ ಮುನ್ನಡೆಸುತ್ತೆ ಇವತ್ತು ನಿಮ್ಮನ್ನ ಅಂತ. ಕಲೆ, ಶಿಕ್ಷಣ ಹಾಗೆ ಬೇರೆ ಯಾವುದೇ ಸೃಜನಾತ್ಮಕವಾದಂತಹ ಕಾರ್ಯಗಳಲ್ಲಿ, ಕ್ಷೇತ್ರಗಳಲ್ಲಿ ಇರುವವರಿಗೆ ಶುಭ ಬೆಳವಣಿಗೆ ತಂದುಕೊಡುವಂತಹ ದಿನ ಇವತ್ತು. ಮನೆಯವರ ಪ್ರೋತ್ಸಾಹದಿಂದ ಹೊಸ ಕೆಲಸಕ್ಕೆ ಚಾಲನೆ ಸಿಗಬಹುದು. ಹಳೆಯ ಸಮಸ್ಯೆ ಒಂದು ಪರಿಹಾರವಾಗುವಂತಹ ಹಂತವನ್ನು ತಲುಪೋದಕ್ಕೆ ಅವಕಾಶ ಇರುತ್ತೆ. ವಿಷ್ಣುವಿನ ಸ್ಮರಣೆಯಿಂದ ದಿನವನ್ನು ಇನ್ನಷ್ಟು ಶುಭವಾಗಿಸಿಕೊಳ್ಳೋದಕ್ಕೆ ಅವಕಾಶ ಇರುವಂತಹ ದಿನ ಮೀನರಾಶಿಯವರಿಗೆ ಅಂತ ಹೇಳ್ಬಹುದು. ಓಕೆ ವಿಷ್ಣುವಿನ ಸ್ಮರಣೆಯನ್ನ ಮಾಡಬೇಕು ಮೀನರಾಶಿಯವರು ಅಂತ. ಓಕೆ, 12 ರಾಶಿಗಳ ಫಲಾನುಫಲವನ್ನು ನಮಗೆ ತಿಳಿಸಿಕೊಟ್ಟಿದ್ದೀರಿ. ಇನ್ನು ವಿಶೇಷ ಸಂಗತಿ ವಿಚಾರ ಅಂತ ಬಂದಾಗ ಇವತ್ತು ಯಾವ ಒಂದು ವಿಚಾರದ ಬಗ್ಗೆ ತಿಳಿಸಿಕೊಡ್ತಾ ಇದ್ದೀರಿ, ಹೇಗಿರುತ್ತೆ? ನಾವು ಇಷ್ಟು ದಿನ ರಾಶಿಗಳ ಬಗ್ಗೆ ನೋಡಿದ್ವಿ, ಸುಮಾರು ವಿಚಾರಗಳನ್ನು ತಿಳ್ಕೊತಾ ಬಂದ್ವಿ. ಇವತ್ತು ನಾನು ತುಂಬಾ ಜನರಿಗೆ ತುಂಬಾ ಇಷ್ಟ ಆಗುವಂತಹ ಸಬ್ಜೆಕ್ಟ್ ಲವ್ ಮ್ಯಾರೇಜ್ ಅನ್ನುವಂಥ ಟಾಪಿಕ್. ಲವ್ ಮ್ಯಾರೇಜ್ ಆಗೋದಕ್ಕೆ ಯಾವ ರೀತಿಯ ಒಂದು ಕಾಂಬಿನೇಷನ್ಗಳು ಬರಬೇಕು, ಲವ್ ಸಕ್ಸಸ್ ಆಗೋದಕ್ಕೆ ಯಾವ ರೀತಿಯ ಕಾಂಬಿನೇಷನ್ ಇರಬೇಕು, ಆ ಸಕ್ಸಸ್ ಆದಂತಹ ಲವ್ ಮ್ಯಾರೇಜ್ಗೆ ಕನ್ವರ್ಟ್ ಆಗಕ್ಕೆ ಏನಿರಬೇಕು, ಹಾಗೇನೆ ಫ್ಲಾಪ್ ಆಗಕ್ಕೆ ಏನಿರಬೇಕು, ಈ ತರದ ಸಾಕಷ್ಟು ವಿಚಾರಗಳನ್ನ ನೋಡ್ತಾ ಹೋಗೋಣ. ಓಕೆ, ನೀವು ಎಲ್ಲ ಪ್ರಶ್ನೆಗಳನ್ನು ಇಲ್ಲಿ ಕವರ್ ಮಾಡಿದ್ರಿ. ಅದ್ರಲ್ಲಿ ಮುಖ್ಯವಾಗಿ ಕೇಳೋದಾದ್ರೆ ಈ ಲವ್ ಅಥವಾ ರಿಲೇಶನ್ಶಿಪ್ ಅಂತ ಬಂದಾಗ ಮದುವೆ ಹಂತಕ್ಕೆ ಹೋಗದಿರುವಂತ ಒಂದು ಸಂಬಂಧಗಳೇ ಹೆಚ್ಚಿರುತ್ತೆ. ಮೊದಲನೇದಾಗಿ ಅದೇ ಪ್ರಶ್ನೆ, ಯಾವ ಕಾಂಬಿನೇಷನ್ ಇರುತ್ತೆ ಅಂತವರಿಗೆ ಅಂತ. ಅಂದ್ರೆ ಲವ್ ಮ್ಯಾರೇಜ್ ಆಗದೆ ಇರೋದಕ್ಕೆ ಅಂತ ಹೌದು, ಲವ್ ಮಾಡಿರ್ತಾರೆ, ರಿಲೇಶನ್ಶಿಪ್ ಅಲ್ಲಿ ಇರ್ತಾರೆ, ಆದ್ರೂ ಕೂಡ ಮದುವೆ ತನಕ ಅದು ಹೋಗಲ್ಲ, ಸಕ್ಸಸ್ ಆಗಲ್ವಲ್ಲ, ಅಂತವರಿಗೆ ಯಾವ ಕಾಂಬಿನೇಷನ್ ಇರುತ್ತೆ ಅಂತ. ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಕೆಲವು ಬಾರಿ ಈ ರಾಹು ಕೇತುವಿನ ಆಕ್ಸಿಸ್ ಅಂತ ಹೇಳ್ತೀವಿ, 1 and 7 ಆಕ್ಸಿಸ್ ಅಂತ ಹೇಳ್ತೀವಿ. ಈ ಆಕ್ಸಿಸ್ ಅಂದರೆ ಮೊದಲನೇ ಮನೆ ಮತ್ತು 7ನೇ ಮನೆಗೆ ರಾಹು ಅಥವಾ ಕೇತುವಿನ ಸಂಬಂಧ ಬಂದಾಗ ಲವ್ ಮ್ಯಾರೇಜ್ ಆಗದೆ ಇರೋದಕ್ಕೆ ಚಾನ್ಸ್ ಇರುತ್ತೆ. ಇಷ್ಟೇ ಅಲ್ಲ, ಲವ್ ಅಲ್ಲಿ ಚೀಟಿಂಗ್ ಆದರೆ ಈ ಥರದ ಸಮಸ್ಯೆಗಳಾಗ್ತವೆ. ಅಂದರೆ ಚೀಟಿಂಗ್ ಅಂದ ತಕ್ಷಣ ಇಂಟೆನ್ಷನಲಿ ಮಾಡ್ತಾರೋ ಅಥವಾ ಇಂಟೆನ್ಷನ್ ಇಲ್ಲದೆ ಮಾತಾಡ್ತಾರೋ ಗೊತ್ತಾಗಲ್ಲ. ಈ ಕೆಲವು ಬಾರಿ ಏನಾಗುತ್ತೆ ಅಂದರೆ ಇಷ್ಟಪಟ್ಟಿರ್ತಾರೆ, ನಿಜವಾಗ್ಲೂ ಇಷ್ಟಪಟ್ಟಿರ್ತಾರೆ, ಬಟ್ ಮನೆಯವರ ಒತ್ತಾಯಕ್ಕೆ ಮಾಡಿದು ಅವ್ರು ಬೇರೆಯವ್ರನ್ನ ಮದುವೆ ಆಗಬೇಕಾಗುತ್ತೆ. ಅದಕ್ಕೆ ಕಾರಣ, ಚೀಟಿಂಗ್ ಆಗೋದಕ್ಕೆ ಕಾರಣ ಪಂಚಮ ಸ್ಥಾನಕ್ಕೆ ರಾಹು ಅಥವಾ ಕೇತುವಿನ ಸಂಬಂಧ ಬಂದಾಗ ಲವ್ ಮ್ಯಾರೇಜ್, ಲವ್ ಡಿಸ್ಟರ್ಬ್ ಆಗೋದಕ್ಕೆ ಅವಕಾಶ ಇರುತ್ತೆ, ಲವ್ ಅಲ್ಲಿ ಚೀಟಿಂಗ್ಸ್ ಆಗೋದಕ್ಕೆ ಚಾನ್ಸಸ್ ಇರುತ್ತೆ. ಹಾಗೇನೆ ಪಂಚಮಾಧಿಪತಿ ಯಾರಿರ್ತಾರೆ ಅವರನ್ನು ನಾವು ನೋಡ್ಕೊಳ್ಬೇಕಾಗತ್ತೆ. ಅಂದ್ರೆ ಈಗ ಮೇಷ ಲಗ್ನ ಆಗಿತ್ತು ಅಂತ ಅನ್ಕೊಳ್ಳಿ, ಪಂಚಮ ಸ್ಥಾನ ಸಿಂಹ ಆಗತ್ತೆ, ಸಿಂಹಕ್ಕೆ ಅಧಿಪತಿ ಸೂರ್ಯ ಏನಾದ್ರೂ ಕೇತುವಿನ ಒಟ್ಟಿಗೆ ಇದ್ರೆ ಲವ್ ಬ್ರೇಕಪ್ ಆಗೋದಕ್ಕೆ, ಲವ್ ಅಲ್ಲಿ ಚೀಟಿಂಗ್ಸ್ ಆಗೋದಕ್ಕೆ ಚಾನ್ಸಸ್ ಇರುತ್ತೆ ಅಂತ ಹೇಳ್ಬಹುದು. ಈ ತರದ ಕಾಂಬಿನೇಷನ್ ಇದ್ದಾಗ ಲವ್ ಮ್ಯಾರೇಜ್ ಅಂದ್ರೆ ಲವ್ ಮಾಡಿ ಚೀಟಿಂಗ್ಸ್ ಆಗೋದಕ್ಕೆ ಅವಕಾಶ ಇರುತ್ತೆ. ಓಕೆ, ರಿಲೇಶನ್ಶಿಪ್ ಅಲ್ಲಿ ಅವರಿಗೆ ಇಲ್ಲಿ ಚೀಟಿಂಗ್ ಆಗುತ್ತೆ ಈ ಕಾಂಬಿನೇಷನ್ ಇದ್ದಾಗ ಅಂತ. ಇನ್ನು ಸಕ್ಸಸ್ ಅನ್ನೋ ವಿಚಾರಕ್ಕೆ ಬಂದ್ರೆ, ಲವ್ ಮ್ಯಾರೇಜ್ ಯಾವ ಕಾಂಬಿನೇಷನ್ ಇದ್ರೆ ಸಕ್ಸಸ್ ಆಗುತ್ತೆ? ಲವ್ ಮ್ಯಾರೇಜ್ ಸಕ್ಸಸ್ ಆಗೋದಕ್ಕೆ ಪಂಚಮ ಸ್ಥಾನ ಮತ್ತೆ 7ನೇ ಅಂದ್ರೆ ಸಪ್ತಮ ಸ್ಥಾನಗಳ ಸಂಬಂಧ ಬರಬೇಕು ಅಂತ ಹೇಳ್ತೀವಿ. ಸಪ್ತಮ, ಪಂಚಮ ಸ್ಥಾನ ಇಸ್ ಲವ್, 7th ಹೌಸ್ ಅಂದ್ರೆ ಸಪ್ತಮ ಸ್ಥಾನ ಇಸ್ ಮ್ಯಾರೇಜ್. ಸೊ ಪಂಚಮ ಸ್ಥಾನಾಧಿಪತಿ ಸಪ್ತಮ ಸ್ಥಾನಾಧಿಪತಿಯ ಜೊತೆಗೆ ಇದ್ದಾಗ ಲವ್ ಮ್ಯಾರೇಜ್ ಆಗೋ ಚಾನ್ಸಸ್ ಇರುತ್ತೆ. ಅಥವಾ ಪಂಚಮ ಸ್ಥಾನಾಧಿಪತಿ ಸಪ್ತಮದಲ್ಲಿದ್ದಾಗ ಲವ್ ಮ್ಯಾರೇಜ್ ಆಗೋ ಚಾನ್ಸಸ್ ಇರುತ್ತೆ. ಸಪ್ತಮ ಸ್ಥಾನಾಧಿಪತಿ ಪಂಚಮದಲ್ಲಿದ್ದಾಗ, ಎಕ್ಸಾಂಪಲ್ ಹೇಳಬೇಕು ಅಂದ್ರೆ ಮೇಷ ಲಗ್ನ ತಗೊಳ್ಳೋಣ. ಮೇಷ ಲಗ್ನಕ್ಕೆ 7ನೇ ಮನೆ ಅಧಿಪತಿ ಅಂದ್ರೆ ಶುಕ್ರ ಆಗ್ತಾನೆ. ಇವನು ಪಂಚಮದಲ್ಲಿ ಅಂದ್ರೆ ಸಿಂಹದಲ್ಲಿ ಇದ್ದಾಗ ಲವ್ ಮ್ಯಾರೇಜ್ ನ ಕಾಂಬಿನೇಷನ್ ಇದನ್ನ ಅಂತ ಹೇಳ್ಬಹುದು. ಓಕೆ, ಇನ್ನು ಇನ್ನೊಂದು ಪ್ರಶ್ನೆ, ಯಾಕೆಂದ್ರೆ ಲವ್ ಮ್ಯಾರೇಜ್ಗಳಲ್ಲಿ ಸಕ್ಸಸ್ ರೇಟ್ ಕಡಿಮೆ ಇದೆ ಅನ್ನುವಂಥದ್ದೇ ಸಾಮಾನ್ಯವಾಗಿ ಎಲ್ರಿಗೂ ಇರುವಂಥದ್ದು. ಹಾಗಾಗಿ ಅರೇಂಜ್ ಮ್ಯಾರೇಜ್ ಆದರೆ ಮನೆಯವರು ಒಪ್ಸಿನೋ ಅಥವಾ ಏನೋ ಒಂದನ್ನು ಹೇಳಿನೋ ಗಂಡ ಹೆಂಡತಿ ಒಟ್ಟಿಗೆ ಬಾಳೋ ಥರ ಅರೇಂಜ್ ಮ್ಯಾರೇಜಲ್ಲಿ ಸಕ್ಸಸ್ ರೇಟ್ ಜಾಸ್ತಿ ಇರುತ್ತೆ. ಆದರೆ ಲವ್ ಮ್ಯಾರೇಜಲ್ಲಿ ಸಕ್ಸಸ್ ರೇಟ್ ಕಡಿಮೆ ಇರುತ್ತೆ. ಅದು ಡಿವೋರ್ಸ್ ಹಂತಕ್ಕೆ ಹೋಗೋದೇ ಜಾಸ್ತಿ, ಅಥವಾ ಲವ್ ಮಾಡಿ ಮದುವೆ ಆದ ಮೇಲೂ ಕೂಡ ಒಂದು 2-3 ವರ್ಷಕ್ಕೆ ಭಿನ್ನಾಭಿಪ್ರಾಯಗಳು ಬರೋದು, ಬಿರುಕು ಉಂಟಾಗೋದು ಜಾಸ್ತಿ ಇರುತ್ತೆ. ಇಂಥ ಕಾರಣಗಳಿಗೆಲ್ಲ ಈ ಥರ ಆಗೋದಕ್ಕೆ ಏನು ಕಾರಣ ಅಂತ?
ಈ ಥರ ಆಗೋದಕ್ಕೆ ಕಾರಣಗಳು ನೋಡಿ, ಲವ್ ಮ್ಯಾರೇಜ್ ಕಾಂಬಿನೇಷನ್ ಏನೋ ಬಂದ್ಬಿಡ್ತು, ಆದರೆ ಬಂದಾದ ಮೇಲೆ ಆ 7th ಲಾರ್ಡ್ 7ನೇ ಮನೆ ಅಧಿಪತಿಗೆ ಯಾವುದಾದ್ರೂ ಪಾಪಗ್ರಹದ ಸಂಯೋಗನೋ ಅಥವಾ ರಾಹುಕೇತುಗಳ ಇನ್ಫ್ಲೂಯೆನ್ಸು ಅಥವಾ ಶನಿಯ ಇನ್ಫ್ಲೂಯೆನ್ಸು, ಕುಜನ ಇನ್ಫ್ಲೂಯೆನ್ಸು, ಈ ಥರದ್ದೇನಾದರೂ ಇದ್ದಾಗ ಕೂಡ ಈ ಲವ್ ಆಫ್ಟರ್ ಮ್ಯಾರೇಜ್ ಅದು ಬ್ರೇಕ್ ಆಗೋದಕ್ಕೆ ಅವಕಾಶ ಇರುತ್ತೆ. ಇನ್ನು ಕುಜ ಶುಕ್ರರು ಒಂದೇ ಮನೆಯಲ್ಲಿ ಇರ್ತಾರೆ ಕೆಲವು ಸರಿ. ಸೊ ಕುಜ ಶುಕ್ರರು ಒಂದೇ ಮನೆಯಲ್ಲಿ ಇದ್ದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಈ ಆಕರ್ಷಣೆ ಜಾಸ್ತಿ ಇರುತ್ತೆ, ಬೇರೆಯವರ ಅಟ್ರಾಕ್ಷನ್, ಬೇರೆಯವ್ರ ಜೊತೆಗೆ ಅಟ್ರಾಕ್ಟ್ ಆಗೋದು. ಅವಾಗ್ಲೂ ಕೂಡ ಕೆಲವು ಸರಿ ಬ್ರೇಕಪ್ಗಳಾಗೋದು ಅಥವಾ ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ಗಳು ಅಂತ ಏನು ಹೇಳ್ತೀವಿ, ಈ ಥರದನ್ನೇ ಇಟ್ಕೊಳ್ಳೋದಕ್ಕೆ ಚಾನ್ಸಸ್ ಇರುತ್ತೆ. ಅಷ್ಟೇ ಅಲ್ಲ, ಶುಕ್ರ ಚಂದ್ರ, ಯಾಕೆಂದ್ರೆ ಶುಕ್ರ ಅಂದ್ರೆ ಅವನು ಈ ಪ್ರೀತಿ ಪ್ರೇಮವನ್ನು ಹುಟ್ಟಿಸೋ ಅಂತ ಗ್ರಹ. ಇವನು ಚಂದ್ರನ್ ಜೊತೆ ಇದ್ದಾಗ್ಲೂ ಕೂಡ ಈ ಬೇರೆಯವರ ಕಡೆಗೆ ಅಟ್ರಾಕ್ಟ್ ಆಗೋದು ಜಾಸ್ತಿ ಇರುತ್ತೆ. ನೋಡಿ, ಪಂಚಮ ಸಪ್ತಮದ ಕನೆಕ್ಷನ್ ತಗೊಂಡು ನಾವು ಲವ್ ಮ್ಯಾರೇಜ್ ನ ನೋಡಿದ್ವಿ. ಆದ್ರೆ ದ್ವಿತೀಯ ಸ್ಥಾನ ಅಂತ ಬಂದಾಗ ದ್ವಿತೀಯ ಸ್ಥಾನವನ್ನ ನಾವು ಕುಟುಂಬ ಸ್ಥಾನ ಅಂತ ಕರಿತೀವಿ. ಕುಟುಂಬ ಸ್ಥಾನ ಚೆನ್ನಾಗಿದ್ರೆ ಲವ್ ಮ್ಯಾರೇಜ್ ಸಕ್ಸಸ್ ಆಗುತ್ತೆ. ಕೆಲವರಿಗೆ ಕುಟುಂಬ ಸ್ಥಾನ ಚೆನ್ನಾಗಿರೋದಿಲ್ಲ, ಅವಾಗ ಲವ್ ಮ್ಯಾರೇಜ್ ಫ್ಲಾಪ್ ಆಗೋದಕ್ಕೆ ಕೆಲವು ಸರಿ ಚಾನ್ಸಸ್ ಇರುತ್ತೆ ಅಂತ ಹೇಳ್ಬಿಟ್ಟು, ಅದರ ಜೊತೆಗೆ ದಶಾಭುಕ್ತಿಗಳು 6ನೇ ಮನೆ ಅಥವಾ 8ನೇ ಮನೆಯ ದಶೆ ಬಂದಾಗ ಅವ್ರಗಳಿಗೆ ಆ ಥರದ ಒಂದು ಮೈಂಡ್ ಸೆಟ್ ಬರೋದಕ್ಕೆ ಚಾನ್ಸಸ್. ಎಸ್ ಮೇಡಮ್, ನೀವು ಹೇಳಿದ ಹಾಗೆ ಈ ಕಾಂಬಿನೇಷನ್ಗಳ ಬಗ್ಗೆ ಮಾತಾಡುವಾಗ ವೈದಿಕ ಜ್ಯೋತಿಷ್ಯ ಅನ್ನೋದು ಬಹಳ ಒಂದು ದೊಡ್ಡದಾದಂತಹ ಸಮುದ್ರ. ಇದರಲ್ಲಿ ಜನಸಾಮಾನ್ಯರಿಗೆ ಅರ್ಥವಾಗೋ ರೀತಿ ಅಂತಂದ್ರೆ, ನಮಗೆ ಇದೆಲ್ಲ ಅರ್ಥ ಆಗಲ್ಲಪ್ಪ, ನಮಗೆ ಒಂದು ಸಕ್ಸಸ್ ಸಿಕ್ಬಿಟ್ರೆ ಸಾಕು, ಮ್ಯಾರೇಜ್ ಲೈಫಲ್ಲಿ ಸಕ್ಸಸ್ ಬೇಕು ಅಥವಾ ಲವ್ ಪ್ರಪೋಸಲ್ ನಮ್ದು ವರ್ಕ್ ಆಗಬೇಕು ಅನ್ನುವಂಥ ದೃಷ್ಟಿಯಲ್ಲಿ ಕೇಳೋದಾದ್ರೆ, ತಾವು ಲೈಫ್ ಕೋಚ್ ಕೂಡ ಹೌದು ಮತ್ತು ಕ್ರಿಸ್ಟಲ್ನ ಗೈಡ್ ಮಾಡ್ತೀರಾ. ಬಹಳಷ್ಟು ಜನ ಅದರಿಂದ ಪ್ರಯೋಜನಗಳನ್ನು ಪಡ್ಕೊಳ್ತಿದ್ದಾರೆ. ಹಾಗಾಗಿ ಒಂದು ಕ್ರಿಸ್ಟಲ್ ನಮ್ಮ ಲವ್ ಸಕ್ಸಸ್ ಆಗಬೇಕು, ಕುಟುಂಬ ಜೀವನ ಚೆನ್ನಾಗಿರ್ಬೇಕು, ಗಂಡ ಹೆಂಡತಿ ಅನ್ಯೋನ್ಯವಾಗಿರ್ಬೇಕು ಅನ್ನೋದಾದ್ರೆ ಯಾವ ಕ್ರಿಸ್ಟಲ್ನ ನೀವು ಸಜೆಸ್ಟ್ ಮಾಡ್ತೀರಾ? ನೋಡಿ, ನಾನು ಯಾವ ಕ್ರಿಸ್ಟಲ್ಗಳು ತುಂಬಾ ಮ್ಯಾಜಿಕ್ ನ ಕ್ರಿಯೇಟ್ ಮಾಡ್ತವೆ. ರೋಸ್ ಕ್ವಾರ್ಟ್ಸ್ ಅನ್ನುವಂತಹ ಪಿಂಕ್ ಕಲರ್ ಇರುತ್ತೆ ಆ ಸ್ಟೋನ್, ಆ ಕ್ರಿಸ್ಟಲ್. ಸೊ ರೋಸ್ ಕ್ವಾರ್ಟ್ಸ್ ನ ಒಂದು ಬ್ರೇಸ್ಲೆಟ್ ನ ಅಥವಾ ಮಾಲೆಯನ್ನ ಧಾರಣೆ ಮಾಡೋದ್ರಿಂದ ಲವ್ ನಲ್ಲಿ ಸಕ್ಸಸ್ ಆಗೋದಕ್ಕೆ ಅವಕಾಶ ಇರುತ್ತೆ. ಹಾಗೇನೆ ಈ ರೋಸ್ ಕ್ವಾರ್ಟ್ಸ್ ಬ್ರೇಸ್ಲೆಟ್ ನ ನೀವು ಧಾರಣೆ ಮಾಡೋದ್ರ ಜೊತೆಗೆ ನಿಮ್ಮ ಪ್ರೀತಿ ಪಾತ್ರರಿಗೆ ಅದನ್ನ ಗಿಫ್ಟ್ ಕೂಡ ಮಾಡಬಹುದು. ಅಷ್ಟೇ ಅಲ್ಲ, ನೀವು ಮದುವೆ ಆದ್ಮೇಲೆ ಅಂತ ಒಂದು ಪ್ರಶ್ನೆ ಕೇಳಿದ್ರಿ, ಲವ್ ಮ್ಯಾರೇಜ್ ಆಗ್ಬಿಟ್ಟಿರ್ತಾರೆ, ಡಿಸ್ಟರ್ಬ್ ಆಗ್ತಾರೆ ಅಂತ. ಅವಾಗ ಅವ್ರು ಮಲಗುವಂತಹ ಒಂದು ಕೋಣೆಯಲ್ಲಿ ಈ ರೋಸ್ ಕ್ವಾರ್ಟ್ಸ್ ನ ಹಂಸಗಳು ಬರುತ್ತೆ, 2 ಹಂಸಗಳ ಒಂದು ಪೇರ್, ಅದನ್ನ ಇಟ್ಕೊಂಡ್ರೆ ಕೂಡ ಅವ್ರಿಗೆ ಒಂದು ಅನ್ಯೋನ್ಯತೆ ಬರುತ್ತೆ ಅಂತ. ಇದು ಸಿಂಪಲ್ ಆದಂತಹ ರೆಮಿಡಿಗಳು ಇದೆಲ್ಲ. ಅಂದ್ರೆ ದೊಡ್ಡ ಮಟ್ಟದ ರೆಮಿಡಿಗಳನ್ನ ಮಾಡ್ಕೊಳ್ಳೋದು ಬೇರೆ ವಿಚಾರ ಆಗುತ್ತೆ. ಕ್ರಿಸ್ಟಲ್ಗಳು ಲೈಫಲ್ಲಿ ಒಂದಷ್ಟು ಚೇಂಜಸ್ ನ ತಂದು ಕೊಡ್ತವೆ ಅಂತ ಅಂದಾಗ ಅದನ್ನ ಪ್ರಯತ್ನ ಮಾಡೋದ್ರಲ್ಲಿ ಯಾವುದೇ ತಪ್ಪಿಲ್ಲ. ಆ ತರದ ಒಂದು ಪ್ರಯತ್ನವನ್ನ ನೀವು ಖಂಡಿತ ಮಾಡಬಹುದು. ರೋಸ್ ಕ್ವಾರ್ಟ್ಸ್ ಈ ಲವ್ ಮ್ಯಾರೇಜ್ಗೆ ಒಂದು ಒಳ್ಳೆಯ ಸಪೋರ್ಟ್ ನ ಕೊಡುವಂತಹ ಕ್ರಿಸ್ಟಲ್ ಆಗಿರುತ್ತೆ ಅಂತ. ಖಂಡಿತ ಬಹಳ ಅತ್ಯುತ್ತಮವಾದಂತಹ ವಿಚಾರ ಮತ್ತು ಪರಿಹಾರವೂ ಕೂಡ ಅಷ್ಟೇ ಸರಳವಾಗಿ ಸುಂದರವಾಗಿ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದೀರಿ. ವೀಕ್ಷಕರೇ, ಈ ಒಂದು ಕಾರ್ಯಕ್ರಮದ ಕೆಳಗಡೆ ನಿಮಗೆ ಅಂದ್ರೆ ದೂರವಾಣಿ ಸಂಖ್ಯೆಯನ್ನು ನಾವು ಹಾಕಿರ್ತೀವಿ, ಜೊತೆಗೆ ವೆಬ್ಸೈಟ್ ಲಿಂಕ್ ಅನ್ನು ಕೂಡ ಹಾಕಿರ್ತೀವಿ. ನೀವು ಅಲ್ಲಿಂದ ಕ್ರಿಸ್ಟಲ್ನ ಪರ್ಚೇಸ್ ಮಾಡಬಹುದಾಗಿದೆ. ಮೇಡಮ್, ಇವತ್ತು ಈ ಕಾರ್ಯಕ್ರಮದಲ್ಲಿ ದ್ವಾದಶ ರಾಶಿಗಳ ಫಲಾನುಫಲದ ಜೊತೆಗೆ ಸಾಕಷ್ಟು ಮಾಹಿತಿಯನ್ನ, ಪರಿಹಾರವನ್ನು ಕೂಡ ತಿಳಿಸಿಕೊಟ್ಟಿದ್ದೀರಿ. ಧನ್ಯವಾದಗಳು. ನಮಸ್ಕಾರ. ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ವಿಶೇಷ. 12 ರಾಶಿಗಳ ಫಲಾನುಫಲ ಜೊತೆಗೆ ಪಂಚಾಂಗದ ವಿಚಾರ, ಹಾಗೆ ನಿಮಗೆ ಬೇಕಾದಂತಹ ಮಾಹಿತಿಗಳನ್ನ ಪ್ರತಿದಿನವೂ ಕೊಡುವಂತಹ ಪ್ರಯತ್ನವನ್ನ ಜ್ಯೋತಿಷ್ಯ ಜಾಗೃತಿಯ ಮೂಲಕ ಮಾಡ್ತಾ ಇದ್ದೇವೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನೋಡ್ತಾ ಇರಿ PNS ವಿಸ್ತಾರ ನ್ಯೂಸ್, ನೇರ, ನಿಖರ, ಜನಪರ.